ಹಾಯ್ ಹಲೋ ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಅರುಣ್ ಚಾಯ್ ಪೆ ಚಾಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಈ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಅಂದರೆ, ಸುಮಾರು ಕಡೆ ನಾವು ಎಲ್ಲ ಕಡೆಯಿಂದ ಕೇಳ್ಕೊಂಡು ಬಂದಿದ್ದೀವಿ. ನಿಫ್ಟಿ ಸ್ಟಾರ್ಟ್ ಆಗಿದ್ದು 1992 ಇಂದ. ಈಗ ನಾವು ವಿ ಆರ್ ಅಟ್ ದ ಇನ್ ದ ಇಯರ್ ಆಫ್ 2024. ಅಂದರೆ ಇಟ್ಸ್ ಎ ಟೂ ಗುಡ್ ಅಂಡ್ ವಂಡರ್ಫುಲ್ 32 ಇಯರ್ಸ್ ಆಫ್ ಜರ್ನಿ ಆಫ್ ನಿಫ್ಟಿ ಆರ್ NSE ಪ್ಲ್ಯಾಟ್ಫಾರ್ಮ್ ಅಂತ ನಾವೇನು ಕರಿತೀವಿ. ಈ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಹೌ ಮೆನಿ ಪ್ರೈಮ್ ಮಿನಿಸ್ಟರ್ಸ್ ಹ್ಯಾವ್ ಕಮ್ ಅಕ್ರಾಸ್ ಆ್ಯಂಡ್ ಹೌ ಮೆನಿ ಚೇಂಜಸ್, ಹೌ ಮೆನಿ ಪಾಲಿಸೀಸ್ ಮೈಟ್ ಹ್ಯಾವ್ ಟೇಕನ್ ಪ್ಲೇಸ್, ಏನೆಲ್ಲ ಪಾಲಿಸೀಸು ಚೇಂಜ್ ಆಗಿತ್ತು ಆ ಪರ್ಟಿಕ್ಯುಲರ್ ಪ್ರೈಮ್ ಮಿನಿಸ್ಟರ್ ಪೀರಿಯಡಲ್ಲಿ ನಿಫ್ಟಿ ಹೆಂಗೆ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನು ನಾವು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ಬನ್ನಿ, ಫ್ರಮ್ ದ ಡೇ ನಿಫ್ಟಿ ಸ್ಟಾರ್ಟೆಡ್ ಅಂತ 1992 ಅಂತ ಇಟ್ಕೊಂಡ್ರೆ, ಬೈ ದಟ್ ಪೀರಿಯಡಲ್ಲಿ ನಮಗೆ ಯಾರು ಪ್ರೈಮ್ ಮಿನಿಸ್ಟರ್ ಇದ್ದರು, ಫ್ರಮ್ ದಟ್ ಟೈಮ್ ಆನ್ವರ್ಡ್ಸ್ ಟಿಲ್ ನರೇಂದ್ರ ಮೋದಿ ಪೀರಿಯಡ್, ಈಗಿನ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಪೀರಿಯಡಿಂದ ನಿಫ್ಟಿ ಹೆಂಗೆ ಪರ್ಫಾರ್ಮ್ ಮಾಡಿದೆ, ಎಷ್ಟೆಷ್ಟು ಪರ್ಸೆಂಟೇಜ್ ಹೋಗಿದೆ, ಎಷ್ಟು ವ್ಯಾಲ್ಯೂಸ್ ಮೂವ್ ಆಗಿದೆ, ಏನೆಲ್ಲ ಪಾಲಿಸೀಸಿಂದ ಮೈಟ್ ಹ್ಯಾವ್ ಚೇಂಜ್ ದ ಕೋರ್ಸ್ ಆಫ್ ಆ್ಯಕ್ಷನ್ ಫಾರ್ ದ ನಿಫ್ಟಿ ಅನ್ನೋದ್ರ ಬಗ್ಗೆ ನಾವು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಕ್ವಿಕ್ಕಾಗಿ ಒಂದು ರೌಂಡ್ ಅಪ್ ಮಾಡ್ಕೊಂಡು ಬಂದ್ಬಿಡೋಣ. ವೆನ್ ನಿಫ್ಟಿ ಸ್ಟಾರ್ಟೆಡ್, ಇಟ್ ವ್ಯಾಲ್ಯೂ ವಾಸ್ ಅರೌಂಡ್ 1000. From 1000 till today, Nifty is around approximately to the tune of around 23,350 ಲೆವೆಲಲ್ಲಿದೆ. ಈ ಒಂದು ಜರ್ನಿ ಯಾವ ರೀತಿ ಇತ್ತು ಆ ಪರ್ಟಿಕ್ಯುಲರ್ ಪೀರಿಯಡಿಂದ ತಗೊಂಡ್ರೆ, 1992 ಅಂತ ಬಂದರೆ ವಿ ಹ್ಯಾವ್ ಎ ಪ್ರೈಮ್ ಮಿನಿಸ್ಟರ್ ಅಟ್ ದ ಟೈಮ್ ವಾಸ್ PV ನರಸಿಂಹರಾವ್. PV ನರಸಿಂಹರಾವ್ ಅಂತ ನಮಗೆ ಹೆಸರು ಬಂದ ಕೂಡಲೇ ನಮಗೆ ಫಸ್ಟ್ ಫ್ಲ್ಯಾಶ್ ಆಗೋದು, he is one of the most pioneer prime ministers who took the economic decisions in a different manner. ಅವ್ರನ್ನ ನಾವು ಫಾದರ್ ಆಫ್ ಎಕನಾಮಿಕ್ಸ್ ರಿಫಾರ್ಮ್ಸ್ ಅಂತಲೂ ಕರಿತೀವಿ. ಹಾಗಾಗಿ ಅವ್ರ ಪೀರಿಯಡಿಂದ ನಾವು ನೋಡ್ಕೊತ ಬಂದರೆ ಯಾವ ಥರ ಆಗಿದೆ ಅಂತ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಫ್ರಮ್ 1991 ಇಂದ 1996ವರೆಗೂ PV ನರಸಿಂಹರಾವ್ ಇದ್ದರು. ಆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಫ್ರಮ್ 1000 ಆರ್ ಮೇ ಬಿ ವೆನ್ ಹೀ ಟುಕ್ ದ ಚಾರ್ಜ್, ಇಟ್ ವಾಸ್ ಅಟ್ 625. ನಿಫ್ಟಿ ವಾಸ್ ಅಟ್ 625. ಫ್ರಮ್ 625 ಲೆವೆಲ್ಸ್ ಆನ್ವರ್ಡ್ಸ್ ಮಾರ್ಕೆಟ್ ಮೂಡ್ ಅಪ್ ಟು ಆಲ್ಮೋಸ್ಟ್ ಟು ದ ಟ್ಯೂನ್ ಆಫ್ 1693. ಅಂದರೆ ಇಟ್ ಈಸ್ ದ ವ್ಯಾಲ್ಯೂ ಆಫ್ ಪರ್ಸೆಂಟೇಜ್ ವಾಸ್ ಅರೌಂಡ್ 171% ನಿಫ್ಟಿ ಮೂವ್ ಆಯಿತು ಆ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ. 1992 ಇಂದ 1996ವರೆಗೂ 171% ನಿಫ್ಟಿ ಮೂವ್ಮೆಂಟ್ ಆಗಿದೆ. ಮೇ ಬಿ he might have taken so many decisions and his finance minister was ಎಲ್ಲರಿಗೂ ಗೊತ್ತಿರೋ ಹಾಗೆ he appointed ಮಿಸ್ಟರ್ ಡಾಕ್ಟರ್ ಮನಮೋಹನ್ ಸಿಂಗ್. ಅವ್ರು ತೊಗೊಂಡಂಥ ಡಿಸಿಷನ್ಸ್ ಯಾವ್ಯಾವುದಪ್ಪ ಇರ್ಬೋದು ಅಂತ ಅಂದರೆ, FDI ಪಾಲಿಸೀಸ್ ಆಗಿರ್ಬೋದು, ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡೋವಂಥದ್ದು ಇರ್ಬೋದು, ಇಲ್ಲಿದು ಫ್ರೀ ಫ್ಲೋಟ್ ಶೇರ್ ಕ್ಯಾಪಿಟಲ್ದು ಇದಿರ್ಬೋದು. ಇದೆಲ್ಲ ರಿಫಾರ್ಮ್ಸಿಂದ ಮಾರ್ಕೆಟ್ ಮೂಡ್ ಅಪ್ ಟು ಅರೌಂಡ್ 1693 ಲೆವೆಲ್ವರೆಗೂ. ಆದ ನಂತರ ಬಂದಿದ್ದು ಅಟಲ್ ಬಿಹಾರಿ ವಾಜಪೇಯಿ, ಜಸ್ಟ್ ಫಾರ್ 11 ಡೇಸ್. 11 ಡೇಸಲ್ಲಿ ಏನಾಯಿತು ಮಾರ್ಕೆಟು ಅಂತ ಅಂದರೆ, ಮೇ ಬಿ ಇಟ್ ವಾಸ್ ಎ ವೆರಿ ಶಾರ್ಟ್ ಪೀರಿಯಡ್. ವಿ ಕಾಂಟ್ ಅನಲೈಸ್ ನಿಫ್ಟಿ ಇನ್ ಸಚ್ ಎ ಶಾರ್ಟ್ ಸ್ಪ್ಯಾನ್ ಆಫ್ ಪೀರಿಯಡ್. ಆದ್ರೂ ನಾವು ನಿಫ್ಟಿದು ವ್ಯಾಲ್ಯೂ ಕನ್ಸಿಡರ್ ಮಾಡಬೇಕಂದ್ರೆ, ಅಂಡರ್ ಹಿಸ್ ಪ್ರೈಮ್ ಮಿನಿಸ್ಟರ್ಶಿಪ್ ನಿಫ್ಟಿ ವಾಸ್ ಡೌನ್ ಬೈ 1.75%. ಅಂದರೆ 1693 ಇಂದ 1650ಗೆ ಟ್ರೇಡ್ ಆಯಿತು 11 ಡೇಸಲ್ಲಿ. ಸಮ್ವೇರ್ ಅರೌಂಡ್ 1.75% ಕರೆಕ್ಷನ್ ಆಯಿತು. ದ ಮೂಮೆಂಟ್ ಹೀ ಟುಕ್ ಗಿವನ್ ದ ಚಾರ್ಜ್ ಟು ಸಂಬಡಿ ಎಲ್ಸ್, ಆಫ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಬಂದಿದ್ದು ನಮ್ಮ ಕರ್ನಾಟಕದ ದೇವೇಗೌಡರು. ಈ ದೇವೇಗೌಡರು ಬಂದ್ಬಿಟ್ಟು ಹಿ ವಾಸ್ ದೇರ್ ಇನ್ ದ ಸಿಸ್ಟಮ್ ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್ ಫಾರ್ 11 ಮಂತ್ಸ್. ಆ ಪರ್ಟಿಕ್ಯುಲರ್ 11 ತಿಂಗಳಲ್ಲಿ ಮಾರ್ಕೆಟ್ ಇಟ್ ವಾಸ್ ನಾಟ್ ಮೂಡ್ ಅಪ್ ದಟ್ ಮಚ್. ಸಮ್ವೇರ್ ಅರೌಂಡ್ ಮಾರ್ಕೆಟ್ ಹ್ಯಾಸ್ ಕರೆಕ್ಟೆಡ್ ಟು ದ ಟ್ಯೂನ್ ಆಫ್ 4.39%. ಅಂದರೆ 1650 ಲೆವೆಲಿಂದ ಮಾರ್ಕೆಟ್ ಆಲ್ಮೋಸ್ಟ್ ಕೇಮ್ ಡೌನ್ ಟು 1525 ಲೆವೆಲ್ಗೆ, ಅಂದರೆ 1525 ಲೆವೆಲ್ಗೆ ಬಂದು ಕ್ಲೋಸ್ ಆಗಿತ್ತು ಒಂದು ವರ್ಷದ ಪೀರಿಯಡಲ್ಲಿ.
ದೇವೇಗೌಡರ ನಂತರ ಬಂದಿದ್ದು ಮತ್ತೆ ಅಗೇನ್ ಅಟಲ್ ಬಿಹಾರಿ ವಾಜಪೇಯಿ ವಿತ್ ಕ್ಲಿಯರ್ ಮೆಜಾರಿಟಿ ಫಾರ್ BJP. ಫ್ರಮ್ ದಟ್ ಪೀರಿಯಡ್, ಫ್ರಮ್ 1998 ಇಂದ 2004ವರೆಗೂ ನಿಫ್ಟಿ ಹೆಂಗೆ ಮೂವ್ ಆಯ್ತಪ್ಪ ಅಂತ ನೋಡೋಕ್ಕೆ ಅಂತ ಹೋದರೆ, ಇಟ್ ಮೂಡ್ ಅಪ್ ಆಲ್ಮೋಸ್ಟ್ ಟು ದ ಟ್ಯೂನ್ ಆಫ್ 45%. ಫ್ರಮ್ 1590 ಟು 593 ಇಂದ ಮಾರ್ಕೆಟ್ ಆಲ್ಮೋಸ್ಟ್ ಮೂಡ್ ಅಪ್ ಟು 2316 ಲೆವೆಲ್. ಈ ಒಂದು 2 ಇಯರ್ ಅಂದರೆ ಮೇ ಬಿ ಆ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ದೇರ್ ಆರ್ ಸೋ ಮೆನಿ ಚೇಂಜಸ್ ಹ್ಯಾಪೆಂಡ್. ದಟ್ಸ್ ವೈ ಮೇ ನಾಟ್ ನಿಫ್ಟಿ ಮೂಡ್ ಅಪ್ ದಟ್ ಮಚ್. ಏನಕ್ಕಪ್ಪ ಅಂತಂದರೆ 1999ನಲ್ಲಿ ಗುಜರಾತ್ದು ಅರ್ಥಕ್ವೇಕ್ ಇರ್ಬೋದು, ಸೊ ಅದನ್ನು ಹ್ಯಾಂಡ್ಲ್ ಮಾಡಿರೋಂಥ ರೀತಿ ಇರ್ಬೋದು, ಮತ್ತು ಪೋಖ್ರಾನ್ದು ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ ರೀತಿ ಇರ್ಬೋದು, ಅದರದ್ದು ರೀತಿಯಿಂದ ಮಾರ್ಕೆಟ್ ಮೂವ್ ಆಗದೆ ಇರ್ಬೋದು. ಅದಾದಮೇಲೆ ನಂತರ ನಡೆದಿದ್ದು ಕೇತನ್ ಪರೇಖ್ ಸ್ಕ್ಯಾಮ್ ನಡೀತು, ಅದರಿಂದನೂ ಮಾರ್ಕೆಟ್ ಮೂವ್ ಆಗಿಲ್ಲದೆ ಇರ್ಬೋದು. ಬಟ್ ಸ್ಟಿಲ್ ಮಾರ್ಕೆಟ್ ಇನ್ ದಟ್ ಪರ್ಟಿಕ್ಯುಲರ್ ಪೀರಿಯಡ್ ಮೂಡ್ ಅಪ್ ಬೈ 45%. ಅಂದರೆ ಸಮ್ವೇರ್ ಅರೌಂಡ್ 1525 ಆರ್ 1550 ಇಂದ ಮಾರ್ಕೆಟ್ ಇನ್ ದಟ್ 4-5 ಇಯರ್ಸಲ್ಲಿ ಮಾರ್ಕೆಟ್ ಮೂಡ್ ಅಪ್ ಟು 2316 ಲೆವೆಲ್. ನೆಕ್ಸ್ಟ್ ಬಂದಿದ್ದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, PV ನರಸಿಂಹರಾವ್ ಕಾಲದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವರು, ದೇ ಬಿಕಮ್ ಎ ಪ್ರೈಮ್ ಮಿನಿಸ್ಟರ್, ಡಾಕ್ಟರ್ ಮನಮೋಹನ್ ಸಿಂಗ್. ಇವ್ರ ಕಾಲದಲ್ಲಿನೂ ಕೂಡ ಸಿಕ್ಕಾಪಟ್ಟೆ ರಿಫಾರ್ಮ್ಸ್ ಆಯಿತು, ಚೇಂಜಸ್ ಆಯಿತು, ಮೆನಿ ಚೇಂಜಸ್ ಟು ಪ್ಲೇಸ್. ಆ್ಯಂಡ್ ಮೋರ್ ಓವರ್ ಫಾರ್ ನೆಕ್ಸ್ಟ್ 10 years ದ ಕಾಂಗ್ರೆಸ್ ಹ್ಯಾಡ್ ಎ ಕ್ಲಿಯರ್ ಮೆಜಾರಿಟಿ. ನಾನು ಸ್ಟ್ರೆಸ್ ಮಾಡಿ ಏನಕ್ಕೆಪ್ಪ ಹೇಳ್ತಾ ಇದ್ದೀನಿ ಕ್ಲಿಯರ್ ಮೆಜಾರಿಟಿ ಅಂತ, ಏನಕ್ಕೆಪ್ಪ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕ್ಲಿಯರ್ ಮೆಜಾರಿಟಿ ಇದ್ದಿದ್ದ ಟೈಮಲ್ಲೆಲ್ಲ ಏನಪ್ಪ ಆಗುತ್ತೆ ಅಂತ ಅಂದರೆ, ಪಾಲಿಸಿ ಡಿಸಿಷನ್ಸ್ ಅಂದರೆ ಏನಾದರೂ ಒಂದು ಡಿಸಿಷನ್ಸ್ ತೊಗೊಳ್ಬೇಕಂತ ಅಂದರೆ ದೇ ಹ್ಯಾವ್ ಎ ಕ್ಲಿಯರ್ ಮ್ಯಾಂಡೇಟ್, ಅಂದರೆ ಅವ್ರಿಗೆ ಗೋ ಹೆಡ್ ಥರ ಇರುತ್ತೆ. ಸೊ ದೇ ವಿಲ್ ಟೇಕ್ ಎ ಡಿಸಿಷನ್ಸ್ ವೆರಿ ಫಾಸ್ಟ್ ಆ್ಯಂಡ್ ಕ್ವಿಕ್ಲಿ. ಹಾಗಾಗಿ ಆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಹೆಂಗೆ ನಿಫ್ಟಿ ಮೂವ್ ಆಯಿತು ಅಂತ ನೋಡೋಕ್ಕೆ ಅಂತ ಹೋದರೆ, ಫ್ರಮ್ 2004 ಆನ್ವರ್ಡ್ಸ್ ಟು 2014 ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಮಾರ್ಕೆಟ್ ನಿಫ್ಟಿ ಫ್ರಮ್ 2316 ಮಾರ್ಕೆಟ್ ಮೂಡ್ ಅಪ್ ಟು 10,593 ಲೆವೆಲ್. ಅಂದರೆ ನಿಫ್ಟಿ ಮೂಡ್ ಅಪ್ ಟು 357%. ಇದು ಸಣ್ಣ ಪರ್ಸೆಂಟೇಜ್ ಅಲ್ಲ, ಇಟ್ಸ್ ಟೂ ಗುಡ್, ಟೂ ಬಿಗ್. ಮತ್ತು ಇದರಲ್ಲಿ ಏನು ಕರೆಕ್ಷನ್ಸ್ ಆಗಿಲ್ವಾ ಅಂತಾನೂ ಅನ್ಕೋಬೋದು. ದೇರ್ ವಾಸ್ ಎ ಬಿಗ್ ಕರೆಕ್ಷನ್, ಬಿಗ್ ಕರೆಕ್ಷನ್ಸ್ ಹ್ಯಾಪನ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಪೀರಿಯಡ್. ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ 2008 ಇಟ್ ವಾಸ್ ಎ ಟೂ ಹಾರ್ಶ್ ಕರೆಕ್ಷನ್ ಹ್ಯಾಪನ್ಡ್ ಇನ್ ದ ಮಾರ್ಕೆಟ್ ಬಿಕಾಸ್ ಆಫ್ ಸಬ್ಪ್ರೈಮ್ ಕ್ರೈಸಿಸ್ ಲ್ಯಾಂಡಿಂಗ್ದು, ಲೀಮನ್ ಬ್ರದರ್ ಕ್ರ್ಯಾಶ್ ಆಗಿದ್ದು. ಇದೆಲ್ಲ ನೋಡ್ತಾ ಹೋದರೆ ಆಫ್ಟರ್ ದಟ್ ಆಲ್ಸೋ ಮಾರ್ಕೆಟ್ ಮೂಡ್ ಅಪ್ ಟು 357%. ಇದು ಆದ ನಂತರ ಬಂದಿದ್ದು ನರೇಂದ್ರ ಮೋದಿ ಟೆನ್ಯೂರು. ಇಲ್ಲಿ ಕೂಡ ನಾವು ನೋಡಬಹುದು, ಮೋದಿ ಹ್ಯಾಸ್ ಎ ಕ್ಲಿಯರ್ ಮೆಜಾರಿಟಿ ಫ್ರಮ್ 2014 ಟು 2024. ಈ ಪೀರಿಯಡಲ್ಲಿ ಕೂಡ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ, ಸಿಕ್ಕಾಪಟ್ಟೆ ರಿಫಾರ್ಮ್ಸ್ ಆಗಿದೆ, ಸಿಕ್ಕಾಪಟ್ಟೆ ರಿಲೇಷನ್ಶಿಪ್ ಬಿಲ್ಡ್ ಆಗಿದೆ. ದೇರ್ ಆರ್ ಸರ್ಟೆನ್ ಕಂಟ್ರೀಸ್ ನಾವು ನೋಡ್ತಾ ಹೋದರೆ ಬೈಲ್ಯಾಟ್ರಲ್ ಟೈಸ್ ಅಂತಲೇ ಎಷ್ಟೋ ಕಂಟ್ರಿ ಜೊತೆಗೆ ಆಗಿದೆ. ನಮ್ಮಲ್ಲಿ ಡಿಫೆನ್ಸ್ ರಿಲೇಟೆಡ್ ಮುಂಚೆ ಅಷ್ಟೊಂದು ಆಗ್ತಾ ಇಲ್ಲದೆ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಬೈಲ್ಯಾಟ್ರಲ್ ಟೈಸ್ ಆಗ್ತಾ ಇಲ್ಲದೆ ಇರ್ಬೋದು ಆ ಟೈಮಲ್ಲಿ ಮುಂಚೆ. ಅದೆಲ್ಲ ನಾವು ಈ ಲಾಸ್ಟ್ 10 years ಪೀರಿಯಡಲ್ಲಿ ಅದನ್ನೆಲ್ಲ ನೋಡ್ಕೊತ ಬಂದ್ವಿ. ಆ್ಯಂಡ್ ಮೋರ್ ಓವರ್ ದೇರ್ ಆರ್ ಹಾರ್ಶ್ ಡಿಸಿಷನ್ಸ್ ಲೈಕ್ ಡಿಮಾನಿಟೈಸೇಷನ್ ಆಯಿತು. there are certain MSP related, farmer related, there are certain issues has been taken up and it was handled very meticulously. ಹ್ಯಾಂಡಲ್ ಮಾಡಿದ್ರು, ಅದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಮಿಲಿಟರಿ ಫೋರ್ಸಸ್ ರಿಲೇಟೆಡ್ ಆಗ್ಬೋದು. ದೇರ್ ಆರ್ ಸರ್ಟೆನ್ ರಿಫಾರ್ಮ್ಸ್ ಹ್ಯಾಪನ್ಡ್ ರಿಲೇಟೆಡ್ ಇನ್ ದಿ ಲಾಸ್ಟ್ 10 years. ಈ 10 yearsಲ್ಲಿ ನಾವು ನೋಡ್ಕೊತ ಬಂದರೆ ಮಾರ್ಕೆಟ್ ನಿಫ್ಟಿ from 10,593 level to market moved up to 24,335 level. ನಾನು ಇವಾಗ ಲಾಸ್ಟ್ 2 months ಇಂದ ಕರೆಕ್ಷನ್ ಪೀರಿಯಡನ್ನು ತೊಗೊಂಡು ಹೇಳಿದ್ರೆ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಇಷ್ಟು ಮೂವ್ ಆಗಿದೆ. ಅಂದರೆ ಮಾರ್ಕೆಟ್ ಆಲ್ಮೋಸ್ಟ್ ಮೂಡ್ ಅಪ್ ಟು ದ ಟ್ಯೂನ್ ಆಫ್ 130% ಇನ್ ದ ಲಾಸ್ಟ್ 10 years.
ಬಟ್ ಸ್ಟಿಲ್ ಇಲ್ಲಿ ಏನಪ್ಪ ನಾವು ಗಮನಿಸಬೇಕಾಗಿರೋ ಒಂದು ಅಂಶ ಏನಪ್ಪ ಅಂತಂದರೆ ನರೇಂದ್ರ ಮೋದಿ ಟರ್ಮ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ವಿ ನೀಡ್ ಟು ವೇಟ್ ಆ್ಯಂಡ್ ವಾಚ್ ಟಿಲ್ ನೆಕ್ಸ್ಟ್ 5 ಇಯರ್ಸಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ. ಬಟ್ ಸ್ಟಿಲ್ ಕಂಟಿನ್ಯೂಡ್ ಇಲ್ಲಿವರೆಗೂ ಡೇಟಾ ತೊಗೊಂಡಿರೋ ಪ್ರಕಾರ ಇಷ್ಟು ಮೂವ್ ಆಗಿದೆ 130% ಇಂದ ನರೇಂದ್ರ ಮೋದಿ ಟರ್ಮು. ಇದಿಷ್ಟು ನಾವು ಡೇಟಾ ಕಲೆಕ್ಟ್ ಮಾಡಿ ನಿಮಗೆ ಹೇಳಿದ್ದೀವಿ. ಇದರಲ್ಲಿ ಒಂದು ಅರ್ಥ ಆಗೋದಪ್ಪ ಏನಪ್ಪ ಅಂತ ಅಂದರೆ, ವಾಟ್ ಎವರ್ ದ ಮಾರ್ಕೆಟ್ ಕಂಡೀಷನ್ಸ್, ವಾಟ್ ಎವರ್ ದ ಇಶ್ಯೂಸ್ ಆರ್ ವಾಟ್ ಎವರ್ ದ ಪಾಲಿಸೀಸ್ ಹ್ಯಾಸ್ ಬಿನ್ ಟೇಕನ್ ಅಪ್ ಆರ್ ವಾಟ್ ಎವರ್ ದ ಥಿಂಗ್ಸ್ ಟೇಕನ್ ಅಪ್ ಬೈ ದ government, especially with the central government, market temporarily might have taken a sharp negative reactions, but over the period of time and long term ನಾವು ಜರ್ನಿ ನೋಡ್ತಾ ಹೋದರೆ ಯಾವುದೇ ಪೀರಿಯಡಲ್ಲಿ ಕೂಡ ಮಾರ್ಕೆಟ್ ಹ್ಯಾಸ್ ಮೂವ್ಡ್ ಅಪ್, ಮಾರ್ಕೆಟು ಮೇಲೇ ಹೋಗಿ ನಿಂತ್ಕೊಂಡಿದೆ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ನೋಡ್ತಾ ಹೋದರೆ ಮಾರ್ಕೆಟ್ ಹ್ಯಾಸ್ ವೆಲ್ ರಿವಾರ್ಡೆಡ್ ಇನ್ ಎಚ್ ಆ್ಯಂಡ್ ಎವ್ರಿ ಪ್ರೈಮ್ ಮಿನಿಸ್ಟ್ರಿಯಲ್ ಟರ್ಮ್ಸ್, ಎಸ್ಪೆಷಲಿ ವಿತ್ PV ನರಸಿಂಹರಾವ್ ಟರ್ಮಲ್ಲಿ. ಅದಕ್ಕೆ ನಾವು ಫಾದರ್ ಆಫ್ ಎಕನಾಮಿಕ್ ರಿಫಾರ್ಮ್ಸ್ ಅಂತ ಕರಿತೀವಿ. ಅದಾದ ನಂತರ ಇವರೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಸೊ ದಿಸ್ ವಿಲ್ ಗೆಟ್ ಪ್ರೋಗ್ರೆಸ್ ಈವನ್ ವಿತ್ ನೆಕ್ಸ್ಟ್ ಅಪ್ಕಮಿಂಗ್ ಪ್ರೈಮ್ ಮಿನಿಸ್ಟರ್ಸ್ ಆಲ್ಸೋ. ಹೋಪ್ ನಿಫ್ಟಿ ವಿಲ್ ರೀಚ್ ಮೇ ಬಿ ಸೂನ್ ಆರ್ ವಿಲ್ ಹೋಪ್ ಫಾರ್ ದ ಬೆಸ್ಟ್ ಇನ್ ದ ಕಮಿಂಗ್ ಡೇಸ್. ಇಷ್ಟು ಹೇಳ್ತಾ ಈ ಡೇಟಾ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.